ಹಾ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ಎಲ್ಲಿಗೆ ಬಂತು? ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬರೀ ಗಿಳಿಯಾರ್ಗೆ ನಿಲ್ಲಲ್ಲ. ವಸಂತ್ ಗಿಳಿಯಾರ್ ಆಗಿದ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ SIT ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡಕ್ ಹಚ್ಕೊಳ್ತಾನೆ. ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕೊಲೆಗಾರರಿಂದ. ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಮಾಹಿತಿ ಗೊತ್ತಾಗುತ್ತೆ. ತದನಂತರ ಸ್ಪಾಟ್ಗೆ ಹೋಗ್ತಾನೆ, ಹುಚ್ಚುಚ್ಚುವಾಗಿ ಮಾತಾಡ್ತಾನೆ, ಇಲ್ಲದ ಕಥೆಗಳನ್ನ ಕಟ್ತಾನೆ, ಕೆಟ್ಟ ಭಾಷೆಯಲ್ಲಿ ಮಹೇಶ್ ತಿಮ್ರುಡಿ ಅವರನ್ನ ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ. ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ, ವರ್ಕೌಟ್ ಆಗಿಲ್ಲ ಅಂದಾಗ ಅವ್ರ ವಿರುದ್ಧ ತಿರುಗಿಬಿದ್ದು ಎತ್ತು ಕಟ್ತಾನೆ. ಒಂದ್ ಕಡೆ ವಸಂತ್ ಗಿಳಿಯಾರ್ ಎತ್ತು ಕಟ್ಟಿದ್ರೆ ಇನ್ನೊಂದ್ ಕಡೆ ಪವರ್ ಟಿವಿ ರಾಕೇಶ್ ಎತ್ತು ಕಟ್ತಾನೆ. ಅದರ ಪ್ರತಿಫಲವೇ ಯೂಟ್ಯೂಬರ್ಗಳ ಮೇಲೆ ನಡೆದಂತ ದಾಳಿಯಾಗತ್ತೆ. ತದನಂತರ ಅದು ಅಲ್ಲಿಗೆ ನಿಲ್ಲಲ್ಲ. ಕಿರಿಕೀರ್ತಿ ಅನ್ನೋ ಒಬ್ಬ ಸಂಭಾಷಣಕಾರ ನಿರೂಪಕನನ್ನ ಫೀಲ್ಡ್ಗಳಿಸ್ತಾರೆ. ಜೊತೆಯಲ್ಲಿ ವಿಶ್ವೇಶ್ವರಯ್ಯ ಭಟ್ ಅನ್ನೋ ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ ಧರ್ಮಸ್ಥಳದ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬುಕ್ಗಳನ್ನ ರಿಲೀಸ್ ಮಾಡ್ತಾರೆ. ಇದೆಲ್ಲ ಮಾಡೋದಿಷ್ಟೇನೆ ಯಾವುದೇ ಕಾರಣಕ್ಕೂ ಕೊಲೆಗಾರರುಗಳನ್ನ ಈ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು, ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಏನು ಇರೋದೇ ಇಲ್ಲ. ತದನಂತರ ಫೀಲ್ಡ್ ಗಿಳಿದವನೇ ಅಪೋಸಿಷನ್ ಲೀಡರ್ ಆರ್ ಅಶೋಕ ಈ ಒಂದು SIT ತನಿಖೆಯಿಂದ ಸಾಬ್ರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಇದರಿಂದ ಕಮ್ಯುನಿಸ್ಟ್ ಕೇರಳ ಗವರ್ಮೆಂಟ್ ಇದೆ. ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ ನಾವ್ ಯಾವ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡ್ತಾ ಇಲ್ಲ. ನೀವು ಯಾವ ಹಿಂದುತ್ವಗಳು ಅಲ್ಲ. ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನ ತಿಂದವರು ಹಿಂದೂ ಹೆಣ್ಮಕ್ಳೇ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳುವಂತ ಇಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಕಾಂಗ್ರೆಸ್ ಒಂದೇ ಮೇಲೆ ಅಲ್ಲ, ಬಿಜೆಪಿ ಮೇಲೆ ಯಾವುದೇ ರೀತಿಯ ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ. ಇವತ್ತು SITನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮ್ಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಡೌಟ್ ಆಗುತ್ತೆ. ತನಿಖೆ ಪಥದಲ್ಲಿ ಇರಬೇಕಾದ್ರೆ ಡೆಪ್ಯೂಟಿ CM ಹೇಳ್ತಾರೆ ಒಂದು SIT ತನಿಖೆ ಮಾಡ್ಕೋದ್ರೆ ಅವರೇ ಮಾಡ್ರು ಅಂತ SIT ಇಟ್ಕೊಂಡು ಒಬ್ಬ ಡೆಪ್ಯೂಟಿ CM ಹೇಳ್ತಾರೆ ಇದು ಖಾಲಿ ಡಬ್ಬ, ಏನು ಸಿಗ್ತಾ ಇಲ್ಲ ಅಂತ. ಒಂದು ತನಿಖೆ ನಡಿಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ಗಳನ್ನ ಮಾಡಬಾರ್ದನ್ನೋ ಒಬ್ಬ ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ಡೆಪ್ಯೂಟಿ CM ರಾಜಕೀಯ ಹಾಕಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ. ಸಿದ್ದರಾಮಯ್ಯ ಅವ್ರ ಕೈಲಿ ಬಲವಂತವಾಗಿ SIT ಮಾಡಿಸೋದಕ್ಕೂ ಎಲ್ಲಿಗೂ ನಿಲ್ಲಲ್ಲ. ತದನಂತರ ಬರದೆ ಬಿಸಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ ರಿಪೀಟೆಡ್ ಆಗಿ, ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ. ತನ್ನ ಮಗಳ ಗಂಡ, ತನ್ನ ಸ್ವಂತ ಅಳಿಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ತನ್ನ ಮಗಳು ವಿಧವೆ ಆಗಿರುವಂತ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಣುಮಕ್ಕಳು ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕೂಗ್ಬೇಕಾದ್ರೆ ನಮ್ಮ ಜೊತೆನಲ್ಲಿ ಧ್ವನಿ ಕೂಡಿಸಬೇಕಾದಂತ BC ಪಾಟೀಲ್ ಅವರು ಭೀಮನನ್ನ ಮಾನಸಿಕ ಅಸ್ವಸ್ಥರಂತಾರೆ. ನಾವೇನ್ ಹೇಳೋಣ, ನಾವೇನ್ ಮಾಡೋಣ? ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ಮನಸ್ಥಿತಿ BC ಪಾಟೀಲ್ ಅವ್ರಿಗೆ ಬರ್ತಾ ಇತ್ತು. ಬಟ್ ಆದರೆ ಏನ್ ಮಾಡೋದು? ಆಮೇಲೆ ಬರೀ BC ಪಾಟೀಲ್ಗೆ ನಿಲ್ಲಲ್ಲ. ತದನಂತರ ಬರೋನೆ ಯತ್ನಾಳ್ ಈ ಒಂದು ಎಂಟೈರ್ ತನಿಖೆಗೆ ದಿಕ್ಕು ತಪ್ಪಿಸಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಂದೂ ಹುಡುಗರು ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅಂತಾರೆ. ಅಕಸ್ಮಾತ್ ನೋಡಿ, ಅವ್ರವ್ರ ಜಾತಿ, ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ. ಇವತ್ತು ಮುಸ್ಲಿಂ ಅವರು ಯಾರಾದ್ರೂ ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರ ಈ ಸಮಾಜ? ಈ ಬಿಜೆಪಿ ಸುಮ್ಮನೆ ಬಿಡ್ತಾರ? ಅದೇ ರೀತಿನಲ್ಲಿ ಹಿಂದೂ ಹುಡುಗರು ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ಅಂತಂದ್ರೆ ಯಾವ ನ್ಯಾಯ ಇದು? ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಗನ್ಸಲ್ವಾ? ಏನಾದ್ರೂ ಅನ್ಯ ಧರ್ಮದವರು ಗುಲಾಮರ? ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಸಂವಿಧಾನಕ ದೇಶದಲ್ಲಿ, ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ನಾನು 5 ಲಕ್ಷ ಕೊಡ್ತೀನಿ ಅಂತಂದ್ರೆ ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂತ ಕ್ರೈಮ್ಗೆ ಇವನೇ ಅದಕ್ಕೆ BC ಪಾಟೀಲ್ನೇ
ನಾಳೆ ದಿವಸ ಅಕಸ್ಮಾತ್ ಯಾರಾದ್ರೂ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗಿಲೆ ಮದುವೆ ಮಾಡಿಕೊಂಡು ಅವರನ್ನೇನಾದ್ರೂ ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಅದಕ್ಕೆ ಹೊಣೆ ಈ BC ಪಾಟೀಲ್ ಆಗ್ತಾನ. ಇವನ ಇಬ್ಬರು ಮಕ್ಕಳು, ಒಬ್ಬನು ಡಾಕ್ಟರ್, ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ. ಮಕ್ಕಳನ್ನ ಫಾರಿನ್ ನಲ್ಲಿ ಓದಿಸ್ತಾ ಇರುವಂತ BC ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ, ಮುಸಲ್ಮಾನರ ಹೆಣ್ಮಕ್ಳನ್ನ ತಕೊಂಡೋಗಿ 5 ಲಕ್ಷ ಕೊಡ್ತೀನಿ ಅಂತ. ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನಗೆ 5 ಕೋಟಿ ಕೊಡ್ತೀನಿ ನಿನ್ನ ಇಬ್ಬರು ಮಕ್ಕಳಿಗೂ. ನೀನು ಯಾವ ಸಮುದಾಯದ ಜೊತೆ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ಕೊಡ್ತೀವಿ ಅಂತ ನಾವು 5 ಕೋಟಿ ಕೊಡ್ತೀವಿ. ನಿನ್ನ ಮಕ್ಕಳಿಗೆ ಮದುವೆ ಮಾಡು, ನಿದರ್ಶನ ಮಾಡು, ತದನಂತರ ಮಾತನಾಡು BC ಪಾಟೀಲ್ ಅಂತ ಯತ್ನಾಳ ಅಂತ ಹೇಳ್ಬೇಕಾಗುತ್ತೆ. ತದನಂತರ ಫೀಲ್ಡ್ ಗಿಳಿಯವನೇ ರೇಣುಕಾಚಾರ್ಯ ಕತೆ ಹೆಂಗಿರುತ್ತೆ ಅಂತಂದ್ರೆ, ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅವರನ್ನ ಗಲ್ಲಿಗೇರಿಸಿ ಅವರನ್ನ ಕಲ್ಲಲ್ಲಿ ಹೊಡೀರಿ ಅಂದ್ರೆ ಕ್ರೈಮ್ ಅನ್ನ ಮಾಡೋ ಅಂತ ಹೇಳ್ಕೊಡೋ ಅಂತ ಇಂಥ ರೇಣುಕಾಚಾರ್ಯ ಅಂತ ವ್ಯಕ್ತಿಗಳ ಇತಿಹಾಸವನ್ನ